ಹಲೋ, ಜಾತ್ರೆಗೆ ಆರತಿ ಮಾಡ್ಕೊಂಡ್ ಬಂದಿರೋದು ವಿಭಿನ್ನ ರೀತಿಯ ಆರತಿಗಳನ್ನ ಮಾಡ್ಕೊಂಡು ಬಂದವರು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಮಾಹಿತಿ ಕೇಂದ್ರಕ್ಕೆ ಬರಬೇಕು. ತುಂಬಾ ಚೆನ್ನಾಗಿರತಕ್ಕಂಥ ಆರ್ಥಿಕ ಬಹುಮಾನ ಕೂಡ ಇದೆ. ಮಾಹಿತಿ ಕೇಂದ್ರ ಹತ್ರ ಬಂದಿರಬೇಕು. ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಮೂರನೇ ಬಹುಮಾನ 5,000. ಕಳೆದ ವರ್ಷದಂತೆ ಈ ವರ್ಷ ಬರಬೇಕು ಆರ್ಥಿಕರಿಗೆ ಬಹುಮಾನ ಅಂತೇಳಿ ನಿಶ್ಚಯ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ಆರ್ಥಿಕಗಳನ್ನ ಆಕರ್ಷಣೀಯವಾಗಿ ಮಾಡ್ಕೊಂಡು ಬಂದಂತ ಆರ್ಥಿಕ ವರ್ತಕರು ದಯವಿಟ್ಟು ಮಾಹಿತಿ ಕೇಂದ್ರಕ್ಕೆ ಬರಬೇಕು. ಬರಬೇಕು ಆರ್ಥಿಕರಿಗೆ ಬಹುಮಾನ ಅಂತೇಳಿ ನಿಶ್ಚಯ ಮಾಡಿ. जोश ಇಲ್ಲ ಏನಿಲ್ಲ. ಹಲೋ, ರೈಸ್ ಕೊಡ್ತಾರೆ. ಇದೀಗ ಮಾಹಿತಿ ಕೇಂದ್ರಗಳಿಗೆ ಬೇಕಾಗ ನಮ್ಮ ಟಿ ದಾಸರಳ್ಳಿಯ ಬಗಲ್ಗುಂಟೆ ಜಾತ್ರೆ, ಮಾರಮ್ಮನ ಜಾತ್ರೆ ಬೆಂಗಳೂರಲ್ಲಿ ಕರ್ಗ ನಂತರ ಇಷ್ಟು ಅದ್ಧೂರಿಯಾಗಿ ಇಷ್ಟೊಂದು ಸಾವಿರಾರು ಜನ ಸೇರುವಂಥ ಈ ಮಾರಮ್ಮನ ಜಾತ್ರೆ ಭಾಳ ಹೆಸರು ವಿಖ್ಯಾತ, ಪ್ರಸಿದ್ಧವಾಗಿದೆ. ಈ ಸತ್ಯದ ದೇವರು ಮಾರಮ್ಮನಿಗೆ ಭಾಳಷ್ಟು ಜನ ನಡ್ಕೋತಾರೆ. ಇಲ್ಲೊಂದು ವಿಶ್ವಾಸ ಇದೆ, ಯಾರೇ ಈ ತಾಯಿ ಆಶೀರ್ವಾದ ಪಡ್ಕೊಂಡವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಏನೂ ಇಲ್ಲದೆ ಬಂದಂಥ ಈ ಊರಿಗೆ ಇವತ್ತು ಮನೆ ಕಟ್ಕೊಂಡಿದ್ದಾರೆ, ಅವ್ರು ಸಣ್ಣ ಸಣ್ಣ ಉದ್ಯೋಗಗಳನ್ನು ಮಾಡ್ಕೊಂಡಿದ್ದಾರೆ, ಭಾಳ ಚೆನ್ನಾಗಿ ಆಗ್ತಾರೆ. ನಾನು ಈ ದಾಸರಳ್ಳಿ ಕ್ಷೇತ್ರಕ್ಕೆ ಶಾಸಕಿ ಆಗಬೇಕು ಅಂತ ಬಂದು ಭಾಳಷ್ಟು ಓಡಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಅವತ್ತಿಂದ ಈ ಮಾರಮ್ಮನ ಜಾತ್ರೆಯಲ್ಲಿ ನಾನು ಆರತಿಯನ್ನು ಎತ್ಕೊಂಡು ಮಾರಮ್ಮನಿಗೆ ಆರತಿ ಬೆಳಗ್ತೀನಿ. ಸೊ ಅದನ್ನೇ ಪ್ರತಿ ವರ್ಷ ಮಾರಮ್ಮನ ಜಾತ್ರೆಗೆ ಬಂದು ಆ ದೇವರಿಗೆ ಆರತಿ ಬೆಳಗಿ ಆ ತಾಯಿಯ ಆಶೀರ್ವಾದ ಪಡ್ಕೊಂಡು ಜನರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗ್ತೇನೆ. ನಮಗಿವತ್ತು ರಾಷ್ಟ್ರೀಯ ಮಹಿಳಾ ಆಯೋಗದವ್ರು ಬಂದಿದ್ದರು. ಇವತ್ತು ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಕಮಿಷನರ್ಸು, ಬೆಂಗಳೂರು DCPಗಳು ಎಲ್ಲರನ್ನ ಕುರಿತು ಇವತ್ತು ಭಾಳ ದೊಡ್ಡ ಹೆಣ್ಣು ಮಕ್ಕಳ ಕಂಪ್ಲೇಂಟ್ಸ್ನೆಲ್ಲ ಇವತ್ತು ಅಂದರೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಆದರೂ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬಂದು ಆರತಿ ಮಾಡಿಸಿದ್ದ ನನ್ನ ತಮ್ಮ ಮನೆಯಲ್ಲಿ ದೇವ್ರಿಗೆ ಬಂದು ಆರತಿ ಮಾಡಿ ಮತ್ತೆ ನೋಡಿ ಇಷ್ಟು ಪ್ರೀತಿ ಜನರದು. ನಾನು ಭಾಳ ಅದೃಷ್ಟ ಮಾಡಿದ್ದೀನಿ. ಬಟ್ ಆ ತಾಯಿ ಮಾರಮ್ಮನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೇನೆ. ಮಾರಮ್ಮನ ಹತ್ರ ನಾನು ಬೇಡ್ಕೊಳ್ಳೋದಿಷ್ಟೇ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಇವೆಲ್ಲ ಕಡಿಮೆ ಆಗಬೇಕು. ಇವತ್ತಿನ ಆ ಗಂಡು ಮಕ್ಕಳು ಈ ಥರ ಮಾಡುವಂಥ ಗಂಡು ಮಕ್ಕಳ ಮನಸ್ಥಿತಿ ಬದಲಾಗಬೇಕು. ಮನೆಗಳಲ್ಲೇ ಆ ಮಕ್ಕಳಿಗೆ ಒಳ್ಳೆ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು. ಆಲ್ಕೋಹಾಲು, ಡ್ರಗ್ಸು, ನಶಾ ಇಂಥದ್ರಿಂದ ದೂರ ಇರಬೇಕು. ಆ ತಾಯಿ ಮಾರಮ್ಮ ಎಲ್ಲರನ್ನೂ ಆರೋಗ್ಯವಾಗಿ ಸುಖವಾಗಿ ಇಡಲಿ ಅಂಥೇಳಿ ನಾನು ಕೇಳ್ಕೊತೇನೆ.